ಸೊ ಹೆಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಆ್ಯಂಡ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಾ ಇದ್ದಾರೆ, ಸೊ ಪ್ಲೀಸ್ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಈ ಬಾಕ್ಸ್ ಏನು ಅಂತ ನೋಡ್ತಾ ಇದ್ದೀರಾ? ಸೊ ಇದು ಸಿಹಿದು ಸೈಕಲ್ಲು ಮೊನ್ನೆನೇ ಬಂತು. ಜಸ್ಟ್ ಹಿಂಗೆ ಓಪನ್ ಮಾಡಿ ನೋಡಿ ಇಟ್ಟಿದ್ವಿ. ಅವಳಿಗೆ ಸರ್ಪ್ರೈಸ್ ಕೊಡೋಣ ಅಂತ. ಅವಳಿದ್ದಾಗ ಫಿಕ್ಸ್ ಮಾಡೋಕ್ಕೇನು ಹೋಗಿಲ್ಲ. ಇವಾಗ ಆ್ಯಕ್ಚುಲಿ ಸ್ನಾನ ಮಾಡಿ ಪಾಚಿ ಮಾಡಿದ್ದಾಳೆ. ಸೊ ಅವಳು 7 ವರ್ಷ ಇದನ್ನ ಇನ್ನು ಎಲ್ಲ ಜೋಡಿಸ್ಬಿಟ್ಟು ಅದಾದಮೇಲೆ ಅವಳ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋಣ, ಕ್ಯಾಪ್ಚರ್ ಮಾಡ್ಕೊತೀನಿ. ಸೊ ಅವಳಿಗೆ ಸೈಕಲ್ ಅಂದರೆ ತುಂಬ ಇಷ್ಟ, ನನಗೆ ಗೊತ್ತಿರೋ ಹಾಗೆ. ಸೊ ಹಾಗಾಗಿ ಈ ಬರ್ಡೇಗೆ ಸೈಕಲ್ಲೇ ಕೊಡೋಣ ಅಂತ ಇದನ್ನು ಬುಕ್ ಮಾಡಿದ್ವಿ. ಸೊ ನೋಡೋಣ, ಸೈಕಲ್ಲು ಅಂದರೆ ಅವಳನ್ನ ಚಿಕ್ಕವಳಲ್ಲ. ಸೊ ಹಿಂಗಿದೆ ಇದು ಆ್ಯಕ್ಚುಲಿ ಪಾರ್ಸೆಲ್ಲ ಎಲ್ಲ ಫಿಟ್ ಮಾಡಬೇಕು. ಇನ್ನೊಂದು ಸೀರಿಯಸ್ ಆಗಿ ನಮಗೂ ಗೊತ್ತಿಲ್ಲ ಹೆಂಗೆ ಮಾಡೋದು ಅಂತ. ನೋಡೋಣ ಇದ್ರಲ್ಲಿ ಏನೇನಿದೆ ಅಂತ. ಆ್ಯಂಡ್ ಇದನ್ನ ನಾನು ಆರ್ಡರ್ ಮಾಡಿರೋದು ಬಂದು ಫಸ್ಟ್ ಕ್ರೈಯಲ್ಲಿ. ಸೊ ನಿಮಗೇನಾದರೂ ಇದ್ರದ್ದು ಲಿಂಕ್ ಬೇಕಂತಂದರೆ ಕಮೆಂಟ್ ಮಾಡಿ. ಸೊ ನಾನು ತುಂಬ ರಿವ್ಯೂಸ್ ಎಲ್ಲ ನೋಡಿದೆ. ಸೊ ಅದೆಲ್ಲ ನೋಡಿದ್ಮೇಲೆ ಇದಿಷ್ಟ ಆಯ್ತು. ನನ್ನ ಹುಡುಗಿರಿಗೆ ಪಿಂಕ್ ಅಂದರೆ ಇಷ್ಟ ಅಲ್ವಾ, ಸೊ ಹಾಗಾಗಿ ಪಿಂಕೇನೆ ಮಾಡಿದ್ದೀನಿ. ನೋಡೋಣ, ಡಿಕ್ಕಿ ಎಲ್ಲ ಇದೆ, ಓಪನ್ ಮಾಡೋ ಥರ ನೋಡಿದ್ದೆ. ಸೊ ಗೊತ್ತಿಲ್ಲ ಓಪನ್ ಆಗುತ್ತೆ ಅಂತ. ಫಿಟ್ ಮಾಡೋಣ. ಇದನ್ನು ಕೊಟ್ಟಿದ್ದಾರೆ, ಇನ್ಸ್ಟ್ರಕ್ಷನ್ ಕೂಡ ಕೊಟ್ಟಿರ್ತಾರೆ ಅನ್ಕೋತೀನಿ. ಕೊಟ್ಟಿದ್ದಾರೆ ಇಲ್ಲಿ ಇನ್ಸ್ಟ್ರಕ್ಷನ್ಸು. ಸೊ ಫಿಟ್ ಮಾಡೋಣ. ಫ್ರಂಟ್ ಆಫ್ ದ ಟಾಯ್ ಕರೆಕ್ಟಾರ ಅಲ್ಲ ಇದೆ ನೋಡಿ, ಇಲ್ಲಿ 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 ಸೊ ಇದನ್ನ ಫಸ್ಟ್ ಫಿಕ್ಸ್ ಮಾಡಬೇಕು ಅಂತ ಕೊಟ್ಟಿದ್ದಾರೆ. ಏನು ಬಿಚ್ಚಿರ್ಬೋದು ಶೋ. ತುಂಬ ಕಷ್ಟ ಇದೆ ಇದು ಫಿಟ್ ಮಾಡೋದು. ಎಲ್ಲ ಫಿಟ್ ಮಾಡೋದು ವಿಶ್ವ ಇದ್ದಾಗ ಮಾಡಿಸ್ಕೊಬೇಕಾಗಿತ್ತು. ಮರ್ತಿ ಹೋಗ್ತಾ ಇದೆ. ಮೊನ್ನೆನೇ ಬಂತು ಆ್ಯಕ್ಚುಲಿ. ಸೊ ಇವಾಗ ನಮ್ಮ ರಿಶು ಫಿಟ್ ಮಾಡ್ತಾ ಇದ್ದಾಳೆ. ನೋಡೋಣ ಯಾವ ರೀತಿ ಆಗುತ್ತೆ ಅಂತ. ಮೊದಲು ಈ ಸ್ಕ್ರೂ ಕೊಟ್ಟಿದ್ದಾರೆ, ಸೊ ಅದನ್ನು ಅಟ್ಯಾಚ್ ಮಾಡ್ತಿದ್ದೀವಿ. ಆಮೇಲೆ ಇದರಲ್ಲಿರೋ ಸ್ಕ್ರೂನ ಬಿಚ್ಚಿ ಇದಕ್ಕೆ ಅಟ್ಯಾಚ್ ಮಾಡ್ತಿದ್ದೀವಿ. ಇವಾಗ ಫಿಟ್ ಎಲ್ಲ ಮಾಡಿದ್ವಿ. ಅವಳು ಎದ್ಬಿಟ್ಲು. ಸೊ ಹಂಗಾಗಿ ರಿಶು ಮಲಗಿಸ್ತಾ ಇದ್ದಾಳೆ. ಶೆಲ್ ಬೇಕು ಸೊ ಶೆಲ್ ತಗೊಬರೋಣ ಅಂತ ಕೆಳಗೆ ಹೋಗ್ತಾ ಇದ್ದೀನಿ. ಬಂದಾತು ಗಸ್, ಬನ್ನಿ ಇದನ್ನ ಅದಕ್ಕೆ ಹಾಕೋಣ. ಆ್ಯಕ್ಚುಲಿ ಕರೆಕ್ಟ್ ಇದೆ. ರಿಮೋಟ್ ಶೆಲ್ ಹಾಕಿ ನೋಡಿದೆ. ಸೊ ಇದನ್ನು ತಗೊಂಡು ಹೋಗ್ತಾ ಇದ್ದೀನಿ. ಇಲ್ಲಿ ಗೈಸ್ ಸಿಹಿ ಸ್ಕೂಟರ್, ಸಾರಿ ಸೈಕಲ್ ಹಿಂಗೆ ಕಾಣ್ತಾ ಇದೆ. ಕಷ್ಟಪಟ್ಟು ಫಿಕ್ಸ್ ಮಾಡಿದ್ದೀವಿ ನಾನು ಮತ್ತು ರಿಶು. ಸೊ ನೋಡೋಣ ಅವಳದು ಎಕ್ಸ್ಪ್ರೆಷನ್ಸ್ ಹೆಂಗಿರುತ್ತೆ ಅಂತ. ಖುಷಿ ಆಗ್ತಾಳೆ ಅಂತ ಅಂದ್ಕೊತೀನಿ. ಸೊ ಇದು ಲಿಂಕ್ ಬೇಕಂದರೆ ಕಮೆಂಟ್ ಮಾಡಿ. ನೋಡಿ ನಮ್ಮ ಸಿಹಿ ಹೆಂಗ್ ಕಾಣ್ತಿದ್ದಾಳೆ. ವಾವ್, ಇದು ಅಲ್ಲೇ ಇರ್ಕಂದ. ಇವಾಗ ಸಿಹಿಗೆ ಫುಲ್ ಸರ್ಪ್ರೈಸು. ವಾ ಸಿಹಿ ಚೆನ್ನಾಯ್ತವ. ಸಿಹಿ ಸೇ ಥ್ಯಾಂಕ್ ಯು. ಥ್ಯಾಂಕ್ ಯು ಹೇಳಿ. ಟ್ಯಾಶ್ ಇಷ್ಟ ಆಯ್ತಾ ಕಂದ? ಕಿಶಿ ಕೊಡ್ತೀರಾ? ಓಕೆ. ಇಷ್ಟ ಆಯ್ತಾ ನಿಮಗೆ? ಚೆನ್ನಾಗಿದ್ಯಾ? ಇಲ್ಲಿ ಸಿಹಿ ಸೂಪರಾ?
ಸಾಂಗ್ ಬರುತ್ತೆ ಗೈಸ್, ಅದ್ರಲ್ಲೇ ಸಾಂಗ್ ಆಟ ಆಡ್ಕೊಂಡು ಕೂತಿದ್ದಾಳೆ. ಒಟ್ನಲ್ಲಿ ಅವಳಿಗೆ ಖುಷಿ ಆಯ್ತು, ಅಷ್ಟು ಸಾಕು ಅಲ್ಲ ಮಗ್ನೆ? ಸೂಪರ್, ಥ್ಯಾಂಕ್ ಯು ಥ್ಯಾಂಕ್ ಯು ತಾಶ್. ಗೈಸ್ ನಾವು ಈಗ ಎಲ್ಲರೂ ರೆಡಿಯಾಗಿ ಹೊರಟ್ವಿ ಹಾಸನಿಗೆ. ಆಲ್ಮೋಸ್ಟ್ 6 o'clock ಆಗಿದೆ ಇವಾಗ. ಸಿಹಿ ಎಲ್ಲಿಗೆ ಹೋಗ್ತಿದೀವಪ್ಪ? ಎಲ್ಲಿಗೆ ಹೋಗ್ತಿದೀವಿ? ತಾತ ಮನೆ. ಹಾ ಬನ್ನಿ ಗೈಸ್ ಹೋಗೋಣ. ಒಳ್ಳೆ ಟ್ರಾಫಿಕ್ ಟೈಮಲ್ಲಿ ಹೊರಟಿದ್ದೀವಿ. ನಮ್ಮ ಸಿಹಿ ಫುಲ್ಲು ಬಾಯಿಗೆ ಬರ್ತಿದ್ರು ನಮಗೆ ಇವತ್ತು. ಫುಲ್ಲು ಬೈತವ್ರೆ. ಕೆಳಗಡೆ ಬಂದಮೇಲೆ ಕಸ ಎಸೆಯೋದಕ್ಕೆ ಅಂತ ನಾನು ಕೆಳಗೆ ಹೋಗಿದ್ದೀನಿ. ಇವಳು ನನ್ನ ಹಿಂದೆನೇ ಬಂದಿದ್ದಾಳೆ, ನಾನು ನೋಡೇ ಇಲ್ಲ. ನಮ್ಮ ಋಷಿಗೆ ಹೇಳಿದ್ದೀನಿ ಇಟ್ಕೊಳ್ಳೆ ಅಂತ, ಅವಳು ಬ್ಯಾಗ್ ಇಟ್ಟಕ್ಕೆ ಅಂತ ಇವಳು ಕೈ ಬಿಟ್ಬಿಟ್ಟಿದ್ದಾಳೆ. ಸೀದಾ ಮಧ್ಯ ರೋಡಿಗೆ ಹೋಗ್ಬಿಟ್ಟಿದ್ದಾಳೆ ಗೈಸ್. ನಾನು ಕಸ ಇಟ್ಕೊಂಡು ಹಿಂಗೆ ತಿರುಗ್ತೀನಿ, ಎಲ್ಲ ಏ ಅಂತಿದ್ದಾರೆ. ಫುಲ್ ಭಯ ಆಗ್ಬಿಟ್ಟು ತಿರುಗಿದ್ರೆ ಮಧ್ಯ ರೋಡಲ್ಲಿ ಇದ್ದಾಳೆ. ಬಾ ದೇವ್ರೆ, ಫುಲ್ಲು ಏನಂತಾರೆ, ಫುಲ್ ಎಲ್ಲ ಬಾಯಿಗೆ ಬರ್ಸ್ಬಿಟ್ಟಿದ್ಲು. ಫುಲ್ ಭಯ ಆಗ್ಬಿಟ್ಟು ಎಲ್ಲ ಪಾಪ ಸ್ಲೋ ಮಾಡಿದ್ರು ಬೈಕ್ ಅವರೆಲ್ಲ. ದೇವ್ರೆ, ಯಾಕೆ ಹೋಗಿದೆ ಸಿಹಿ ರೋಡಿಗೆ? ಅವ್ರ ಡ್ಯಾಡಿ ಎಗ್ಗ ಮುಖ ಬೈತೈತೆ. ಸಿಹಿ ಅಪ್ಪ ಏನಂದ್ರಪ್ಪ? ಅಪ್ಪ ಏನಂದ್ರು ಅಪ್ಪ? ಪೆಟ್ ಕೊಟ್ರ ಅಪ್ಪ? ಎಲ್ಲಿಗೆ ಹೊಡಿದ್ರು? ಸದ್ಯ ಥ್ಯಾಂಕ್ ಗಾಡ್ ಗೈಸ್ ಏನೂ ಆಗಿಲ್ಲ. ಇನ್ನು ಹಾರ್ಟ್ ಹಿಂಗಿಂಗ್ ಹೊಡ್ಕೊಂತೈತೆ ಗೊತ್ತಾ? ಯಾಕೆ ಹೋಗಿದೆ ಮಧ್ಯ ರೋಡಿಗೆ? ಯಾಕೆ ಬಿಟ್ಟೆ ನನ್ನ ಮಗಳ ಮಧ್ಯ ರೋಡಿಗೆ? ಬಿಟ್ಟಿಲ್ಲ ಗೈಸ್, ಹಿಂಗೆ ನೋಡಿ ಅಷ್ಟು ಅವಳು ಹೋಗಿದ್ದು. ಇಬ್ರಿಗೂ ಸೇರಿ ಒಳ್ಳೆ ಮಂಗಳಾರತಿ ಮಾಡಿದ್ದಾರೆ. ಬೈಯೋದು ಹೋಗ್ಲಿ, ಸದ್ಯ ಪಾಪಗೇನಾಗಿಲ್ವಲ್ಲ. ನಿಜ ಒಂದು ನಿಮಿಷ ಫುಲ್ಲು ಆಟೆ ನಿಂತೋಗ್ಬಿಟ್ಟಿತ್ತು ನಂಗಾಯ್ತು. ಮಧ್ಯ ರೋಡಲ್ಲಿ ಇದ್ದಾಳೆ ಅಷ್ಟೇ ಗೈಸ್. ಇವಾಗ ಹೊರಟಿದ್ದೀವಿ. ಬನ್ನಿ ಹೋಗೋಣ. ವಿಶ್ವ ಹಿಂದೆನೆ ಬರ್ತಿದ್ದಾರೆ ಇಟ್ಕೊಳಕ್ಕೆ ಅಂತ. ಇವಳು ನಾನು ಈ ಕಡೆ ಇದ್ನಲ್ಲ ರೋಡ್ ದಾಟಿ, ನನ್ನ ಹತ್ರ ಬರೋಕ್ಕೆ ಫುಲ್ ಓಡ್ಕೊಂಡು ಬರ್ತಿದ್ದಾಳೆ. ಜಾಕೆಟ್ ಇಟ್ಕೊಂಡ್ರು ಬಿಡಿಸ್ಕೊಂಡು ಓಡೋಗ್ಬಿಟ್ಲು. ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆಗಿದ್ದು ಸಿಹಿ ಹಿಂಗೆ ಹೋಗಿದ್ದು. ಸಿಹಿ ಹಂಗೆ ಹೋಗ್ತೀರಾ ಇನ್ನೊಂದ್ಸತಿ? ಹೋಗ್ತೀರಾ ಇನ್ನೊಂದ್ಸತಿ ಹಂಗೆ? ನೋ ಅನ್ಬೇಕು, ಇಲ್ಲ ಅನ್ಬೇಕು. ನೋ ಹೋಗ್ಬಾರ್ದು ಕಂದ ಹಂಗೆ, ಆಯ್ತಾ? ಇವಾಗ ನಾವು ಊಟಕ್ಕೆ ನಿಲ್ಸಿದೀವಿ. ಕೃಷ್ಣ ಕೇಶವ್ ಸಖತ್ ಹೊಟ್ಟಿಸ್ತಾ ಇತ್ತು. ಸೊ ಹಂಗಾಗಿ ಊಟ ಮಾಡ್ಕೊಂಬಿಟ್ಟು ಆಮೇಲೆ ಹೊರಡೋಣ ಅಂತ ಊಟಕ್ಕೆ ನಿಲ್ಸಿದೀವಿ ಈಗ. ಅಲ್ಲಾಡು ಸಿಹಿ ಹೆಂಗಿಲ್ಲ? ವಾವ್ ಕಂದ, ಅಲ್ಲೇ ಆ್ಯಂಡ್ ಇದು ಪನ್ನೀರ್ದು ಆ್ಯಂಡ್ ಮಶ್ರೂಮು ಎಲ್ಲ ತುಂಬಾ ಚೆನ್ನಾಗಿದೆ ಗೈಸ್. ಸಿಹಿ ಒಂದು ಇಡ್ಲಿ ತಿಂದು ಆಟಾಡ್ತಿದ್ದಾಳೆ. ಹೆಂಗಿದೆ ವಿಶ್ವ? ಹೆಂಗಿದೆ? ಎಲ್ಲ ಚೆಂದಾಗಿ ಮುಗಿಸ್ಕೊಂಡು ಹೊಟ್ಟೆ ಫುಲ್ ಲೋಡ್ ಆಯಿತು. ಇವಾಗ ವೀಡಿಯೋ ತಿಂತಿದ್ದೀವಿ. ಹೇಗಿದೆ ವೀಡಿಯೋ ತಿಂದು ಬನ್ನಿ ಜಸ್ಟ್ ಹೋಗೋಣ. ನಿದ್ದೆ ಮಾಡ್ಕೊಂಡು ಫುಲ್ ಹಾಕೋದ.
ಹಾಸನ್ ರೀಚ್ ಆಗೋಷ್ಟರಲ್ಲಿ ಆಲ್ಮೋಸ್ಟ್ 10 o'clock ಆಗಿತ್ತು. ಸೊ ಹೋಗಿ ಫುಲ್ ಟಯರ್ಡ್ ಆಗಿತ್ತು, ನಿದ್ದೆ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.